ಸುರಪುರ ನಗರದ ಶ್ರೀ ಪ್ರಭು ಕಾಲೇಜು ಮೈದಾನದಲ್ಲಿರುವ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ಹೈಕೋರ್ಟ್ ನೀಡಿರುವ ತಡೆಯಾಜ್ಞೆಯ ಹಿನ್ನೆಲೆಯಲ್ಲಿ ಸಾಮೂಹಿಕ ಸಂಘಟನೆಗಳ ವತಿಯಿಂದ ತುರ್ತು ಪತ್ರಿಕಾಗೋಷ್ಠಿ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ನ್ಯಾಯಾಲಯದ ಆದೇಶಕ್ಕೆ ಸಂಪೂರ್ಣ ಗೌರವ ವ್ಯಕ್ತಪಡಿಸಿ ಕಾನೂನುಬದ್ಧ ಮಾರ್ಗದಲ್ಲೇ ಸಮಸ್ಯೆ ಪರಿಹಾರವಾಗಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಖಂಡರು ಮಾತನಾಡುತ್ತಾ, ಘನ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಯನ್ನು ನಾವು ಶಿರಸಾವಹಿಸುತ್ತೇವೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ನಾವು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೌಲ್ಯಗಳನ್ನು ಗೌರವಿಸುತ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ಆದೇಶವೇ ಅಂತಿಮ. ಆದ್ದರಿಂದ ಯಾವುದೇ ರೀತಿಯ ಅಶಾಂತಿ ಉಂಟಾಗದಂತೆ ಎಲ್ಲರೂ ಶಾಂತವಾಗಿರಬೇಕು ಎಂದು ಮನವಿ ಮಾಡಿದರು. ಇನ್ನೂ ಮುಂದುವರೆದು ಅವರು, ಈ ವಿಷಯದಲ್ಲಿ ಜಿಲ್ಲಾಡಳಿತ ಹಾಗೂ ತಾಲ್ಲೂಕು ಆಡಳಿತ ಕೈಗೊಳ್ಳುವ ಕ್ರಮಗಳಿಗೆ ನಾವು ಬದ್ಧರಾಗಿದ್ದೇವೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಸಾಮಾಜಿಕ ಸಾಮರಸ್ಯ ಕಾಪಾಡುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಾಮೂಹಿಕ ಸಂಘಟನೆಗಳ ಮುಖಂಡರಾದ ರಮೇಶ್ ದೊರೆಯಾಲ್ದಾಳ, ವೆಂಕಟೇಶ್ ನಾಯಕ ಬೈರಿಮಡ್ಡಿ, ವೆಂಕಟೇಶ ಬೇಟೆಗಾರ, ನಾಗರಾಜ ನಾಯಕ ಪ್ಯಾಪ್ಲಿ, ಭೀಮನಗೌಡ ಲಕ್ಷ್ಮಿ, ದೇವಿಂದ್ರಪ್ಪ ಮಾಲಿಪಾಟೀಲ್, ಮಲ್ಲು ದಂಡಿನ್, ಹಣಮಂತ ಕಟ್ಟಿಮನಿ, ರಾಘವೇಂದ್ರ ಕುಲಕರ್ಣಿ, ಚಂದ್ರು ಎಲಿಗಾರ್, ಮಲ್ಲಣ್ಣ ಹುಬ್ಬಳ್ಳಿ, ಲಕ್ಷ್ಮೀಕಾಂತ್ ದೇವರಗೋನಾಲ, ಗಂಗಾಧರ್ ನಾಯಕ ಅರಳಹಳ್ಳಿ, ವಿನಾಯಕ ಕಡಕಲ್, ಶರಣು ನಾಯಕ ಹಾಸನಾಪುರ, ಬಸವರಾಜ್ ಸಿ ಹಾದಿಮನಿ, ಭೀಮು ಹೆಚ್ ಮಲ್ಲಿಬಾವಿ, ಕನಕಾಚಲ ನಾಯಕ, ಶಿವಮಾನಯ್ಯ ಎಲ್ ಡಿ ನಾಯಕ, ಶ್ರೀಧರ್ ನಾಯಕ ದೇವರಗೋನಾಲ, ಶರಣು ನಾಯಕ ರಾಯಚೂರಕಾರ, ಡಾ ಉಪೇಂದ್ರ ನಾಯಕ, ಕುಮಾರಗೌಡ ರುಕ್ಮಾಪುರ, ಚನ್ನಪ್ಪ ನಾಯಕ ಅರಳಹಳ್ಳಿ, ರಾಜಪ್ಪ ಅಜುಕೋಲಿ ಸೇರಿದಂತೆ ಅನೇಕ ಸಮುದಾಯ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯಲ್ಲಿ, ಶಾಂತಿ ಮತ್ತು ಸೌಹಾರ್ದತೆಯೇ ನಮ್ಮ ಬಲ, ಕಾನೂನು ಪ್ರಕ್ರಿಯೆಗೆ ಎಲ್ಲರೂ ಸಹಕರಿಸಬೇಕು ಎಂದು ಸಂಘಟನೆಯ ಮುಖಂಡರು ಒಗ್ಗಟ್ಟಿನ ಸಂದೇಶ ನೀಡಿದರು. ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಇನ್ನೊಂದು ದಲಿತ ಸಮಾಜಕ್ಕೆ ಏನು ಕೊಟ್ಟಿದ್ರು, ಅದನ್ನು ಕೂಡ ನಾವು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಆರ್ಸಿಗಳು ಕೂಡ ಒತ್ತಾಯಿಸಿದ್ದೀವಿ. ಇದು ತಾವೆಲ್ಲ ಕೂಡ ನೋಡಿದ್ವಿ. ಆದರೆ ಇವತ್ತು ನಾವು ನ್ಯಾಯಾಲಯದ ಮೊರೆಯನ್ನು ಕೊಡುತ್ತೀವಿ. ನ್ಯಾಯಾಲಯದ ಹೈಕೋರ್ಟ್, ಗುಲ್ಬರ್ಗ ಹೈಕೋರ್ಟು ನಿನ್ನೆ ಸಂಜೆ 30 ನಮಗೆ ಒಂದು 21 ಕೋಟಿನ ಆದೇಶ ಮಾಡಿದ್ರು. ಆ ಆದೇಶವನ್ನು ತಡೆ ಹಿಡಿದು ಹೈಕೋರ್ಟ್ ನಮಗೆ ಸ್ಟೇ ಕೊಟ್ಟಿದೆ. ಅದಕ್ಕಾಗಿ ಜಾಗದ ವಿಷಯ ಕೂಡ ನಮ್ಮ ಹೋರಾಟ ಬೇಡಿಕೆ ಆಗಬೇಕಾಗಿದೆ. ಮೂರನೇ ಬೇಡಿಕೆ ಏನಂದರೆ ಧ್ವಜಗಳ ಕುರಿತು ಈಗಾಗಲೇ ಹೈಕೋರ್ಟ್ ದಿನಾಂಕ 29/1/2021 ಹೈಕೋರ್ಟ್ ಆದೇಶ